ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ, ಪ್ರಸಾದ ವಿನಿಯೋಗ ಎಂದಿನಂತೆ ನೆರವೇರಿತು. ಇದಕ್ಕಾಗಿ ಸುತ್ತಮುತ್ತಲ ರಾಜ್ಯದ ಪ್ರದೇಶಗಳ ವಿವಿಧ ಭಾಗಗಳಿಂದ ಬಂದಿದ್ದಂತಹ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ತುಮಕೂರು ಜಿಲ್ಲೆ ಸೇರಿದಂತೆ ಅನೇಕ ರಾಜ್ಯದ ವಿವಿಧ ಭಾಗಗಳಿಂದ ಪಕ್ಕದ ತಮಿಳುನಾಡಿನಿಂದ ಬಂದಿದ್ದಂತಹ ಸಾವಿರಾರು ಭಕ್ತರು ಜಮಾಯಿಸಿ ಮಾದಪ್ಪನ ಸೇವೆಗೆ ಉಗೆ ಮಾದಪ್ಪನ ಸೇವೆಯನ್ನು ಸಲ್ಲಿಸಿದರು. ಮತ್ತು ಈ ಸಂದರ್ಭದಲ್ಲಿ ಅವರು ದೇವಸ್ಥಾನದಲ್ಲಿ ಇದ್ದಂತಹ ಅನೇಕ ಸೇವಾ ಕಾರ್ಯಗಳು, ಧಾರ್ಮಿಕ ವಿಧಿವಿಧಾನಗಳ ಪೂಜೆಗಳಿಗೆ ಅನೇಕ ಭಕ್ತರು ಭಾಗವಹಿಸಿದ್ದರು. ಮತ್ತು ಸೇವಾ ಚೀಟಿಗಳನ್ನು ಪಡೆದು ಸಾಲುಗಟ್ಟಿ ಅಪಾರ ಸಂಖ್ಯೆಯಲ್ಲಿ ಗಂಟೆಗಟ್ಟಲೆ ಕಾದು ದೇವಸ್ಥಾನದ ದರ್ಶನವನ್ನು, ಮಾದಪ್ಪನ ಉಗೆ ಮಾದಪ್ಪ ಎಂಬುದಾಗಿ ದರ್ಶನವನ್ನು ಮಾಡಿ ರುದ್ರಾಕ್ಷಿ ಮಂಟಪೋತ್ಸವ, ಬೆಳ್ಳಿ ವಾಹನೋತ್ಸವ, ಚಿನ್ನದ ರಥೋತ್ಸವಗಳು ಮತ್ತು ರುದ್ರಾಕ್ಷಿ ಮಂಟಪೋತ್ಸವ, ಬಸವ ವಾಹನೋತ್ಸವ, ಹುಲಿ ವಾಹನೋತ್ಸವ ಸೇರಿದಂತೆ ಮಾದಪ್ಪನಿಗೆ ಪ್ರಿಯವಾದಂಥ ಎಲ್ಲ ಸೇವೆಯನ್ನು ಸಲ್ಲಿಸಿದರು. ಮತ್ತು ಎಣ್ಣೆ ಮಜ್ಜನದ ಅಂಗವಾಗಿ ವಿಶೇಷ ಪೂಜೆ, ವಿಶೇಷ ಅಲಂಕಾರ, ಪ್ರಸಾದ ವಿನಿಯೋಗ ಸೇರಿದಂತೆ ವಿಶೇಷವಾಗಿ ಎಂದಿನಂತೆ ನೆರವೇರಿತು. ಪ್ರಮುಖವಾಗಿ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ರಘು ಅವರು ಇಲ್ಲಿನ ದಾಸೋಹ ಭವನದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿದ್ದರಿಂದ ಇದೇ ಸಂದರ್ಭದಲ್ಲೂ ಸಹ ಅವರು ನೌಕರರಿಗೆ ನೆರವಾಗಲು ಸೇವಾ ಚಟುವಟಿಕೆಯನ್ನು ಮೈಗೂಡಿಸಿಕೊಂಡಿರುವ ರಘು ಅವರು ಪ್ರಮುಖವಾಗಿ ದಾಸೋಹ ಭಕ್ತರಿಗೆ ಸೇವೆ ಸಲ್ಲಿಸಲು ಮತ್ತು ಪ್ರಸಾದ ವಿತರಣೆ ಮಾಡಲು ಮತ್ತು ಅವರಿಗೆ ಸೇವೆ ಕಲ್ಪಿಸಲು ಅವರೇ ಸ್ವತಃ ಕಾರ್ಯ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದುದೊಂದು ದಾಸಭವನದಲ್ಲಿ ನೌಕರರು ಮತ್ತು ಭಕ್ತಾದಿಗಳ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಮತ್ತು ಮಾದಪ್ಪನ ಬೆಟ್ಟದಲ್ಲಿ ಎಂದಿನಂತೆ ಮಾಮೂಲಾಗಿ ನಡೆಯುವಂತಹ ಈ ಪ್ರತಿ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ಬೋದು, ಈಗ ಆಷಾಢ ಮಾಸದ ಪ್ರಾರಂಭದ ಅಮಾವಾಸ್ಯೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲವೂ ಕೂಡ ಸಾಂಗೋಪಸಾಂಗವಾಗಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ನಡೆಯುತ್ತದೆ. ಹಾಗಾಗಿ ಸುತ್ತಮುತ್ತಲ ಭಾಗಗಳಿಂದ, ಕರ್ನಾಟಕ ಮತ್ತು ತಮಿಳುನಾಡು ಭಾಗಗಳಿಂದ ಸಾವಿರಾರು ಜನ ಭಕ್ತರುಗಳು ಇಲ್ಲಿ ಆಗಮಿಸಿ ತಮ್ಮ ಹರಕೆ, ಪೂಜೆ, ಕಾಣಿಕೆಯನ್ನು ಸಲ್ಲಿಸಿದರು. KSRTC ಅವರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಎಷ್ಟೇ ಬಸ್ಗಳನ್ನು ಬಿಟ್ಟರೂ ಕೂಡ ಅದು ಆತುರ ಕಾತುರ ಗಲಾಟೆಗಳ ಮಧ್ಯೆ ಅವರು ನರಳ್ತಾರೆ. ಅದು ಕ್ಯೂ ಸಿಸ್ಟಮ್ಸು, ಟಿಕೆಟನ್ನು ಕ್ಯೂನಲ್ಲಿ ಕಳಿಸಿ ಟಿಕೆಟ್ ಹಾಕುವಂಥ ಸಿಸ್ಟಮ್ನ ಮಾಡಿ ಕ್ಯೂನಲ್ಲೇ ಕಳಿಸುವಂಥ ವ್ಯವಸ್ಥೆನ ಮಹದೇಶ್ವರ ಬೆಟ್ಟ ಮತ್ತು ಕೊಳ್ಳೇಗಾಲದ ಭಾಗದಿಂದ ಅಥವಾ ಮೈಸೂರು ಭಾಗದಿಂದ ಅಥವಾ ಬೆಂಗಳೂರು ಭಾಗದಿಂದ ನಾವು ಮಾಡಿದ್ರೆ ಮುಂದೊಂದಿನ KSRTCಯ ಬಸ್ ವ್ಯವಸ್ಥೆ ಬೆಟ್ಟಕ್ಕೆ ಸುಧಾರಿಸ್ತದೆ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಮೂಡಲ್ದೊಂದು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮಸ್ಕಾರ.